ಭವನದಲ್ಲಿ ಬೆಂಗಳೂರು ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆ 2025-26ರಲ್ಲಿ ಯಶಸ್ಸು ಸಾಧಿಸಿದ ಅಭ್ಯರ್ಥಿಗಳಿಗೆ ಇಂಡಿಯಾ ಫಾರ್ ಐಎಎಸ್ ವತಿಯಿಂದ ಅರಣ್ಯ ಭವನ ಮಲ್ಲೇಶ್ವರದಲ್ಲಿ ಭವ್ಯ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪಿಎಫ್ ಹಾಗೂ ಅರಣ್ಯ ಪಡೆಯ ಮುಖ್ಯಸ್ಥರಾದ ಡಾ ಮೀನಾಕ್ಷಿ ನೇಗಿ ಐಎಫ್ಎಸ್ ಅವರು ಉದ್ಘಾಟಿಸಿ ಯುವ ಸಾಧಕರನ್ನು ಅಭಿನಂದಿಸಿದರು. ಪರಿಶ್ರಮ, ಶಿಸ್ತು ಹಾಗೂ ದೃಢ ಸಂಕಲ್ಪದಿಂದ ನಾಗರಿಕ ಸೇವೆಗಳಲ್ಲಿ ಯಶಸ್ಸು ಸಾಧಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ವೇದಿಕೆಯಲ್ಲಿ ಕುಮಾರ್ ಪುಸ್ಕಾರ್ ಐಎಫ್ಎಲ್ ಮಾಜಿ ಪಿಸಿಸಿ ಶ್ರೀಧರ್ ಮೂರ್ತಿ ಐಎಫ್ಎಸ್ಆರ್ ಇಂಡಿಯಾ 4 ಐಎಎಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರಾದ ಡಾ ಸಿಎನ್ ಕೊಂಡರಾಜ್ ಐಎಎಸ್ಆರ್ ಉಪಾಧ್ಯಕ್ಷರು ಡಾ ಜಿಎನ್ ಶ್ರೀಕಂಠಯ್ಯ ಐಎಫ್ಎಸ್ಆರ್ ಶ್ರೀನಿವಾಸ್ ಜಿಎನ್ ಸಮೀರ್ ಕುಮಾರ್ ನವೀನ್ ಕೆಎಂ ಹಾಗೂ ಬಾಬು ಸಂದೀಪ್ ಎಸ್ಎಂ ಸೇರಿದಂತೆ ಸಂಸ್ಥೆಯ ಸಂಚಾಲಕರು ಮತ್ತು ನಿರ್ದೇಶಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಎಲ್ಲ ಒಂದು ಫಲವಾಗಿ ಇವತ್ತು ಪ್ರಥಮ ಸ್ಥಾನ ದೊರಕಿದೆ. ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ನನ್ನ ಸ್ನೇಹಿತರು, ಎಲ್ಲ ಗುರುವೃಂದ ಎಲ್ಲರಿಗೂ ಸಹ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ನೋಡಿ ಸ್ವಲ್ಪ ಜನ ಯಾರಾದರೂ ಮೋಟಿವೇಟ್ ಆಗಿ ಈ ಥರ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಆಗುವಲ್ಲರೂ ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸತತ ಪ್ರಯತ್ನ ಒಂದು ಅಟೆಂಪ್ಟಲ್ಲಿ ಆಗದೆ ಇರ್ಬೋದು, ಎರಡನೇ ಅದೆಲ್ಲ ಆಗದೆ ಇರ್ಬೋದು. ಸತತ ಪ್ರಯತ್ನ, ತಾಳ್ಮೆಯನ್ನು ಕಳ್ಕೊಳ್ಳದೆ ಮಾಡಿದ್ರೆ ನೀವು ಕೂಡ ಇಂತಹ ಸಾಧನೆ ಮಾಡೋದಕ್ಕೆ ಏನು ಯಾವುದೇ ತಡೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಅನುಷಾ ಶ್ರೀನಿವಾಸ್, ಮೂಲತಃ ಮೈಸೂರಿನವಳು. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ 2025 ಎಕ್ಸಾಮಿನೇಷನ್ ರ್ಯಾಂಕ್ 63 ಬಂದಿದೆ. ಇದು ನನ್ನ 6ನೇ ಪ್ರಯತ್ನ. ಮೊದಲನೇ ಮೇನ್ಸ್ ಫಾರೆಸ್ಟ್ ಸರ್ವಿಸಲ್ಲಿ ಹಾಗೂ ಮೊದಲನೇ ಇಂಟರ್ವ್ಯೂ ಫಾರೆಸ್ಟ್ ಸರ್ವಿಸಲ್ಲಿ. ಇದು ಫಾರೆಸ್ಟ್ ಸರ್ವಿಸ್ಗೆ ಎಲಿಜಿಬಿಲಿಟಿ ಬಂದು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಗ್ರ್ಯಾಜುಯೇಷನ್ ಮಾಡಿರಬೇಕು. ಹಾಗಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಮೋರ್ ಟೆಕ್ನಿಕಲ್. 2 ಹೊಸ ಆಪ್ಷನಲ್ ಕೂಡ ಓದಬೇಕಾಗತ್ತೆ. ನಾನು ನಮ್ಮ ರಾಜ್ಯದ ಜನತೆಗೆ ಏನು ಹೇಳೋದು, ಯುವ ಜನತೆ, ನಿಮಗೆ ಎಲಿಜಿಬಿಲಿಟಿ ಇದ್ದರೆ ದಯವಿಟ್ಟು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IAS ಮತ್ತು IPS ಅಷ್ಟೇ ಉತ್ತಮವಾದ ಸರ್ವಿಸ್ ಆಪರ್ಚುನಿಟಿನ ಕೊಡುತ್ತೆ. ಈ ಸರ್ವಿಸ್ ಬಗ್ಗೆ ಯೋಚನೆ ಮಾಡಿ ಎಕ್ಸಾಮ್ಸ್ ಬರೀರಿ ಅಂತ ಹೇಳೋದು. ಅತಿ ಮುಖ್ಯವಾಗಿ ಇಂಡಿಯಾ ಫಾರ್ IAS ಮೊನ್ನೆ ತಾನೇ ನಾವು ಕಳೆದ ಮಂತು ಸಿವಿಲ್ ಸರ್ವಿಸಲ್ಲಿ ಯಾರು ನಾಗರಿಕ ಸೇವೆಗಳಲ್ಲಿ 2025ನೇ ಇಸ್ವಿನಲ್ಲಿ ಕರ್ನಾಟಕಕ್ಕೆ ಗೌರವವನ್ನು ತಂದುಕೊಟ್ಟವರಿಗೆ ಟೌನ್ ಹಾಲಲ್ಲಿ ಇಂಡಿಯಾ ಫಾರ್ IAS ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ತದನಂತರ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ರಿಸಲ್ಟ್ ಬಂತು. ಪ್ರತಿ ವರ್ಷ ಯಾವಾಗಲೂ ಕೂಡ ನಮ್ಮ ಫಾರೆಸ್ಟ್ ಸರ್ವಿಸಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಮಕ್ಕಳಿಗೆ, ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಅನ್ನುವಂಥದ್ದು ಏರ್ಪಾಡಾಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಫಾರೆಸ್ಟ್ ಸರ್ವಿಸ್ ಒಂದು ಆಲ್ ಇಂಡಿಯಾ ಸರ್ವಿಸ್ ನಮ್ಮ ಕರ್ನಾಟಕಕ್ಕೆ ಮೊದಲನೇ ರ್ಯಾಂಕನ್ನು ಶ್ರೀಯುತ ಬಸವರಾಜ್ ಕೆಂಪೋಡವರು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಅವ್ರ ಜೊತೆ ಜನ ಫಾರೆಸ್ಟ್ ಸರ್ವಿಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅವರ ಸಾಧನೆಯನ್ನು ನಾವು ಸಂಭ್ರಮಿಸಬೇಕು. ಇದು ಕರ್ನಾಟಕದ ಹಳ್ಳಿಗಳಲ್ಲಿರ್ತಕ್ಕಂಥ ಯುವಜನತೆ ಇದು ಒಂದು ಏನು ಪ್ರೋತ್ಸಾಹ ಆಗಬೇಕು, ಸ್ಫೂರ್ತಿ ಆಗಬೇಕು. ಸಿವಿಲ್ ಸರ್ವಿಸಸ್ ಬಗ್ಗೆ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಅರಿವು ಮೂಡಬೇಕು. ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಇಂಡಿಯಾ ಫಾರ್ IAS ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಅರಣ್ಯ ಭವನದಲ್ಲಿ ಏನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸಹಯೋಗದಿಂದ ಮಾಡಿದ್ದೀವಿ. ನಿಜವಾಗ್ಲೂ ಕೂಡ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣ ಆಗಿದೆ. ಯಾಕೆಂದರೆ ಇವತ್ತು ನಮ್ಮ ಕರ್ನಾಟಕದ PCCF ಆಗಿರ್ತಕ್ಕಂತಹ ನಮ್ಮ ಮೀನಾಕ್ಷಿ ನೇಗಿ ಮೇಡಮ್ ಇವತ್ತು ಭಾರತದ ಮೊದಲ ಮಹಿಳಾ IFS ಅಧಿಕಾರಿಯವರು. ಅವರಿದ್ದರು ಇವತ್ತು ಕರ್ನಾಟಕಕ್ಕೆ ಮೊದಲ ರ್ಯಾಂಕ್ ಸಿಕ್ಕಿರಲೇ ಬಾರಿ ನಾವು ಅರಣ್ಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ವಿಚಾರ ನಮ್ಮ ಕರ್ನಾಟಕದ ಎಲ್ಲ ಯುವಜನತೆಗೆ ತಲುಪಬೇಕು. ಅವರು ಕೂಡ ಈ ರೀತಿಯ ಸಾಧನೆ ಮಾಡಬೇಕು ಅಂತ ಸದುದ್ದೇಶವನ್ನು ಇಟ್ಕೊಂಡು ಇಂಡಿಯಾ ಫಾರ್ IAS ಅಕಾಡೆಮಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಹಾಗಾಗಿ ಒಂದು ಏನು ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಕರ್ನಾಟಕದ ಜನತೆಗೆ ತಲುಪಬೇಕು. ಈಗಾಗಲೇ ನಾವು ಭಾಷಣವನ್ನು ನೋಡಿದ್ವಿ. ಎಲ್ಲ ಹೇಳಿದ್ರು IAS IPS IFS ಬಿಟ್ಟರೆ ನಮ್ಮ ಜನಕ್ಕೆ ಬೇರೆ ಸರ್ವಿಸ್ಗಳಿದೆ ಅಂತ ಗೊತ್ತಿಲ್ಲ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಡೀ ನಮ್ಮ ಭೂಮಂಡಲವನ್ನು ರಕ್ಷಣೆ ಮಾಡಬೇಕು. ಮುಂದೆ ಬರ್ತಕ್ಕಂತಹ ಏನು ಹೊಸ ಜನರೇಷನ್ಗೆ ಒಳ್ಳೆಯ ಊಟ, ಒಳ್ಳೆಯ ಗಾಳಿ, ಒಂದು ಒಳ್ಳೆಯ ಒಂದು ವಾತಾವರಣ ಬೇಕು. ಹಾಗಿದ್ದಾಗ ಮಾತ್ರ ಒಂದು ಸಮೃದ್ಧ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇಂಡಿಯಾ ಫಾರ್ IAS ಇಂಡಿಯಾ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಹೆಚ್ಚು ಜನ ಬರಬೇಕು.
ನಮ್ಮ ಕಾಡನ್ನು ಸಂರಕ್ಷಣೆ ಮಾಡಬೇಕು, ನಮ್ಮ ಒಂದು ವಾತಾವರಣವನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ.